ಚಾನಲ್. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇವತ್ತ ಸೋಮವಾರದ ಲಾಗ್ ಆಗಿರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತ ನನ್ನ ಜರ್ನಿ ಯಾವ ತರ ಇರುತ್ತೆ, ಇವತ್ತಿನ ರೊಟೀನ್ ಯಾವ ತರ ಇರುತ್ತೆ ಅಂತ ನಿಮ್ ಜೊತೆಗೆ ಎಲ್ಲಾನು ಶೇರ್ ಮಾಡ್ಕೊಂತೀನಿ. ಬನ್ನಿ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೆ ಎದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲಾನು ಎತ್ತಿಟ್ಬಿಟ್ಟು ಎಲ್ಲ ಹೊಸದಾಗಿ ಕಳಶ ಎಲ್ಲ ತೊಳೆದ್ಬಿಟ್ಟು ಪೂಜೆನೆಲ್ಲ ರೆಡಿ ಮಾಡ್ಕೊಂಡು ಇವತ್ತ ಸನಿ ಕೂಡ ಬಾಜು ಮನೆಗೆ ಹೋಗಿದ್ನಲ್ವಾ, ನನಗೆ ರಿಲೀಫ್ ಆಗಿತ್ತು. ಒಂದು ಚೆನ್ನಾಗಿರೋ ರಂಗೋಲಿನ ಬಿಡಿಸೋಣ ಅಂತೇಳಿ ಬಿಡಿಸ್ತಾ ಇದ್ದೀನಿ ನೋಡಿ. ಯಾರಿಗೆಲ್ಲ ಈ ತರ ರಂಗೋಲಿ ಹಾಕೋದಂದ್ರೆ ಇಷ್ಟ, ನನ್ಗಂತೂ ತುಂಬಾನೇ ಇಷ್ಟ. ಅನಿವಾರ್ಯ ಕಾರಣಗಳಿಂದ ನನ್ಗೆ ರಂಗೋಲಿ ಹಾಕೋಕ್ಕೆ ಕಷ್ಟ ಆಗುತ್ತೆ ನೋಡಿ. ಯಾಕಂದ್ರೆ ಸನ್ನಿ ಇರೋದ್ರಿಂದ ನನಗೆ ಸ್ವಲ್ಪ ರಂಗೋಲಿ ಅವನು ಬಂದಾಗ ಫುಲ್ ಚಾಸ್ತಿ ಮಾಡಿ ಮನೆ ತುಂಬ ಎಲ್ಲ ಮಾಡ್ಬಿಡ್ತಾನೆ ಅಂತೇಳಿ ನಾನು ಅಪರೂಪಕ್ಕೆ ರಂಗೋಲಿ ಹಾಕ್ತೀನಿ ನೋಡಿ. ನನಗೆ ರಂಗೋಲಿ ಹಾಕಕ್ಕೆ ಅಷ್ಟೊಂದೇನು ಬರಲ್ಲ, ಬಟ್ ಇಷ್ಟ ಹಾಕಕ್ಕೆ. ನಾನು ಏನಾದರೂ ಮೊಬೈಲಲ್ಲಿ, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ನೋಡಿ ಹಾಕ್ತೀನಿ. ರಿಯಲ್ ಆಗಿ ನನಗೆ ಯಾವ ರೀತಿ ಹಾಕ್ಬೇಕಂತೇಳಿ ಒಂದು ಐಡಿಯಾ ಇರುತ್ತೆ, ಆ ಥರ ಹಾಕ್ತೀನಿ. ಬಟ್ ಜಾಸ್ತಿ ಚೆನ್ನಾಗಿ ಬರಲ್ಲ ನನಗೆ. ಸುಮ್ಮನೆ ಸಿಂಪಲ್ ಆಗಿ ಈ ಥರ ಹಾಕ್ತೀನಿ. ಹೊಸ್ಲು ರಂಗೋಲಿ ಅಷ್ಟೊಂದು ಬರಂಗಿಲ್ಲ ನನಗೆ. ನೋಡ್ತಿರ್ಬೋದು ನೀವು, ನಾನು ಒಂದೇ ಡಿಸೈನಲ್ಲೇ ಮೇಂಟೈನ್ ಮಾಡ್ಕೊತ ಹೋಗ್ತೀನಿ ನೋಡಿ. ನಾನು ಸುಮ್ಮನೆ ಯಾವ ಥರ ಬರುತ್ತೆ ಆ ಥರನ ಹಾಕ್ತಾ ಇರ್ತೀನಿ. ಬಟ್ ಅಷ್ಟೊಂದು ಕೆಟ್ಟದೇನು ಹಾಕಲ್ಲ, ಚೆನ್ನಾಗಿ ಹಾಕಿರ್ತೀನಿ. ಈ ಥರ ದೇವ್ರ ಮುಂದೆ ರಂಗೋಲಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಅಲ್ವಾ ದೇವ್ರ ಮನೆ ಅನ್ನೋದು. ನನಗೂ ಇದೇ ಥರನೇ ಹಾಕ್ಬೇಕಂತೇಳಿ ತುಂಬಾ ಇಷ್ಟ ನೋಡಿ. ಕಂಪ್ಲೀಟಾಗಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೇವರು. ಸ್ವಲ್ಪ ಹೂ ಇರಲಿಲ್ಲ ಇವತ್ತು, ಹಂಗಾಗಿ ಅಷ್ಟೇ ಪೂಜೆ ಮಾಡಿದ್ದೀನಿ. ಇವಾಗ ಸ್ವಲ್ಪ ದೀಪನೂ ಹಚ್ಬಿಡೋಣ ಅಂತೇಳಿ ದೀಪ ಹಾಕ್ತಿದ್ದೀನಿ ನೋಡಿ ದೇವ್ರ ಮನೆಗೆ. ಇದು ಸ್ವಲ್ಪ ನಮಗೆ ಈ ಥರ ಧೂಪ ಹಾಕೋಕ್ಕೆ ಏನೂ ಇರಲ್ಲಲ್ವಾ. ಈಗ ಮುಂಚೆ ಆದರೆ ಒಲೆ ಅದು ಆ ಥರ ಎಲ್ಲ ಇರ್ತಿತ್ತು, ಇದ್ಲಿಂದ ಧೂಪನ ಹಾಕ್ತಿದ್ರು. ಇವಾಗ ಆ ಥರ ಎಲ್ಲ ಇಲ್ಲಲ್ವಾ. ಈಗ ರೆಡಿಮೇಡ್ ಆಗಿ ಧೂಪಗಳು ಬಂದಿದ್ದಾವೆ, ಅದನ್ನೇ ನಾವು ಹಾಕ್ಕೊಂಡು ಮನೇನ ಎಲ್ಲನೂ ನೀಟಾಗಿ ಧೂಪದ್ಲಿಂದ ಇದು ಮಾಡಿಡ್ಬೋದು ನೋಡಿ. ನೋಡ್ತಿರ್ಬೋದು, ನಾನು ಊರಿಗೆ ಹೋದಾಗ ಗಿಡ ತುಂಬಾ ಈ ಥರ ಒಣಗೋಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ 2 ದಿನ ಆಯ್ತಲ್ವಾ ನಾನು ಬಂದು ಊರಿಂದ. ಈ ಥರ ಎಲ್ಲ ನೀರು ಹಾಕಿದಲ್ಲಿಂದ ಸ್ವಲ್ಪ ಚಿಗುತ್ಕೊಂಡಿದೆ, ಅಂದ್ರೂ ಅಲ್ಲಲ್ಲೆಲ್ಲ ಈ ಥರ ಒಣಗೋಗ್ಬಿಟ್ಟಿದೆ ನೋಡಿ. ಬನ್ನಿ, ಇವತ್ತು ನಮ್ಮ ಕಡೆ ಮಳೆ ತುಂಬಾನೇ ಅಂದರೆ ತುಂಬಾನೇ ಜಾಸ್ತಿ ಇದೆ. ಯಾಕಂತ ಗೊತ್ತಿಲ್ಲ, ಸಡನ್ ಆಗಿ ಸಮ್ಮರ್ ಟೈಮಲ್ಲಿ ಮಳೆ ಬರ್ತಾ ಇದೆ ನೋಡಿ ಬರೋದು. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಥರ ಕ್ಲೈಮೇಟ್ ಸಿಗೋದನ್ನ ಅಪರೂಪ ಅಂತಾನೆ ಹೇಳ್ಬೋದು. ಯಾಕಂದರೆ ನಮ್ಮ ಕಡೆ ತುಂಬಾನೇ ಬಿಸಿಲು ಅಂದರೆ ಬಿಸಿಲು ಇರುತ್ತೆ ಅಂತಾನೆ ಹೇಳ್ಬೋದು ನೋಡಿ. ಸಾಯಂಕಾಲ ಮಳೆನೂ ಬರ್ತಿತ್ತಲ್ವ, ಹಂಗಾಗಿ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಹಾಲು ಕಾಸಿ ಟೀನ ಮಾಡ್ತಾ ಇದ್ದೀನಿ ನೋಡಿ. ಸಮ್ಮರ್ ಆಗಿರೋದ್ರಿಂದ ಮಳೆ ಬಂದು ಸ್ವಲ್ಪ ಮನೆ ತಣ್ಣಗಾಗಿ ಹೋಗ್ಬಿಟ್ಟಿತ್ತು. ಒಂಥರ ಫುಲ್ ವೆದರ್ ಕೂಲ್ ಆಗಿತ್ತಲ್ವ. ನಮ್ಮ ಅಷ್ಟೊತ್ತಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ರು, ಟೀನ ಮಾಡ್ಕೊಡೋಣ ಅಂತೇಳಿ ಟೀ ಮಾಡ್ತಾ ಇದ್ದೀನಿ ನೋಡಿ. ಈ ಕಡೆ ಏನಪ್ಪ ಅಂತಂದರೆ ಸಮ್ಮರ್ ಟೈಮಲ್ಲಿ ತುಂಬಾ ಬಿಸಿಲು ಆ್ಯಂಡ್ ಸೆಕೆ, ಬೆವರು, ಮೂರು ತಿಂಗಳ ಎಲ್ಲ ಸಾಕಾಗೋಗ್ಬಿಡುತ್ತೆ ನಮ್ಮ ಕಡೆ ಜನಗಳಿಗೆಲ್ಲ. ಉತ್ತರ ಭಾಗದ ಕಡೆ ಎಲ್ಲರಿಗೂ ತುಂಬಾನೇ ಅಂದರೆ ತುಂಬಾನೇ ಹೈ ಟೆಂಪ್ರೇಚರ್ ಇರುತ್ತೆ ಅಂತಾನೆ ಹೇಳ್ಬೋದು. ಕಾಫಿ ಕೂಡ ರೆಡಿ ಆಗೋಯ್ತು ನೋಡಿ. ನಿಮಗೆ ಈ ಥರ ಸಾಯಂಕಾಲದಲ್ಲಿ ಮಳೆ ಬರುವ ಟೈಮಲ್ಲಿ ಬಜ್ಜಿ, ಟೀ ಆ್ಯಂಡ್ ಕಾಫಿ ಯಾರಿಗೆಲ್ಲ ಕುಡಿಯೋಕೆ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಜಾಸ್ತಿ ಜನಕ್ಕೆ ಈ ಥರ ಟೀ, ಕಾಫಿ ಎಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಕೆಲವರಿಗೆ ಎಲ್ಲ ಒಂದು 20% ಜನಕ್ಕೆ ಮಾತ್ರ ಇಷ್ಟ ಆಗಲ್ಲ. ನನಗಂತೂ ಜಾಸ್ತಿ ಕುಡಿದೇ ಇದ್ರೂ ಪರವಾಗಿಲ್ಲ, ಈ ಥರ ಮಳೆ ಬಂದಾಗ ಬಜ್ಜಿ ಆಗಿರ್ಬೋದು, ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಯಾವುದಾದ್ರೂ ಒಂದು ಕುಡಿದ್ರೆ ಅಂದರೆ ಸಖತ್ ಮಜಾ ಬರುತ್ತಂತಾನೆ ಹೇಳ್ಬೋದು. ಕ್ಲೈಮೇಟ್ ಕೂಡ ಹಾಗೆ ಇರುತ್ತಲ್ವ, ಸ್ವಲ್ಪ ಬಿಸಿಯಾಗಿ ಏನಾದರೂ ಕುಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿಕೊಂಡು ಸುಮ್ಮನೆ ಹಾಗೆ ಶಾಪ್ ಬಗ್ಗೆ ಮಾತಾಡ್ಕೊತ ಕುಂತ್ಕೊಂಡಿದ್ವಿ ನೋಡಿ. ತುಂಬಾನೇ ಅಂದರೆ ಸನಿ ಕೂಡ ಬಾಜು ಮನೆಗೆ ಹೋಗಿದ್ನಲ್ವ, ಹಂಗಾಗಿ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಸಿಕ್ಕಿತ್ತು. ಸುಮ್ಮನೆ ಇದ್ರ ಬಗ್ಗೆ ಮಾತಾಡ್ಕೊತ ಕುಂತಿದ್ವಿ.
ನಮ್ಮ ಹಸ್ಬೆಂಡ್ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಹಂಗೆಲ್ಲ ಕಿಂಡಲ್ ಮಾಡ್ತಾ ಇದ್ರು. ಮಾಡು ಅದ್ರಲ್ಲಿ ಏನಿದೆ ಅಂತೇಳಿ ಮಾತಾಡ್ತಾ ಕುಂತಿದ್ವಿ ನೋಡಿ. ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೊರಟ್ರಾಯ್ತು ಅಂತೇಳಿ ರೆಡಿ ಆಗ್ಬೇಕು ಅನ್ನೋಷ್ಟಿಗೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಮಳೆ ಅಂದ್ರೇನು ಅಂದ್ರೆ ತುಂಬಾ ಮಳೆ ಬರ್ತಾ ಇರ್ಲಿಲ್ಲ. ಸ್ವಲ್ಪ ಮೋಡ ಮೋಡ ವಾತಾವರಣ ಇರೋದ್ರಿಂದ ಸನ್ನಿನ್ ಕರ್ಕೊಂಡು ಹೋಗೋದು ಅಷ್ಟೊಂದು ಸರಿಗಲ್ಲ. ಅದ್ರಲ್ಲಿ ಬೇರೆ ಇದು ಗುಡುಗು ಮಿಂಚು ಸ್ಟಾರ್ಟ್ ಆಗಿರೋದ್ರಿಂದ ಹಂಗಾಗಿ ಸುಮ್ಮನೆ ಸನ್ನಿನ್ ಕರ್ಕೊಂಡು ಹೋಗೋದು ರಿಸ್ಕ್ ಅಂದ್ಬಿಟ್ಟು ನಾವು ಹೊರಗಡೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನೋಡಿ. ಹಾಗೆ ಸುಮ್ಮನೆ ಸನಿನೂ ಕೂಡ ಆಟ ಆಡಿಸ್ಕೊಂತ ಮನೇಲೆ ಉಳ್ಕೊಂಡ್ಬಿಟ್ವಿ. ರಾತ್ರಿ ಕೂಡ ಅಡುಗೆ ಮಾಡ್ಕೋಬೇಕಲ್ವಾ, ಹಂಗಾಗಿ ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು ನೋಡಿ. ನಾನಿವತ್ತು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆಗೆ ಯಾವ ಥರ ಮಾಡ್ತೀನಿ ಅಂತೇಳಿ ಶೇರ್ ಮಾಡ್ಕೊತೀನಿ ನೋಡಿ. ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿ ಹೋಗಿ 500ಗೆಲ್ಲ ಹೋಗಿ ಊಟ ಮಾಡಿ ಬರೋ ಬದಲು ಮನೆಯಲ್ಲೇ ಈ ಥರ ನಾವು ಮಶ್ರೂಮ್ ಗ್ರೇವಿ ಬೇಕಾದಾಗ ಹೆಲ್ದಿಯಾಗಿ ನಾವು ಅವ್ರು ಯಾವ್ಯಾವ ಥರದ್ರಾಗ ಮಾಡಿರ್ತಾರೋ ಏನೋ ನಾವು ಮನೆಯಲ್ಲಿ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಯಲ್ಲಿ ನಾವು ತೃಪ್ತಿಯಿಂದ ಊಟ ಮಾಡ್ಬೋದು ನೋಡಿ. ಮೊದಲಿಗೆ ಈ ಥರ ಮಶ್ರೂಮ್ನೆಲ್ಲ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು ನೋಡಿ. ಮಶ್ರೂಮ್ನ ಹಾಗೆ ಮಾಡಬಾರ್ದು. ಇಲ್ಲಿ ನಾನು ಸಿಪ್ಪೆನ ಬಿಡಿಸ್ತಾ ಇದ್ದೀನಿ ನೋಡಿ. ಆ ಥರ ನೀಟಾಗಿ ಬಿಡಿಸ್ಕೋಬೇಕು. ನೆಕ್ಸ್ಟ್ 2-3 ಸಲ ನೀಟಾಗಿ ತೊಳಿಬೇಕಾಗುತ್ತೆ. ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಏನಂದರೆ ಚೆನ್ನಾಗಿ ಅನ್ಸಲ್ಲ ಅನ್ನೋಕ್ಕಿಂತ ಮೊದಲು ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ತೊಳಿಬೇಕಾಗುತ್ತೆ ಮಶ್ರೂಮ್ನ. ನೋಡ್ತಿರ್ಬೋದು ನಾನು ಈ ಥರ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ ಒಂದೊಂದಾಗಿ. ನೀವು ಬೇಕಾದರೆ ಮಶ್ರೂಮಲ್ಲಿ ನೀವು ಒಂದು ಮಶ್ರೂಮಲ್ಲಿ 2 ಪೀಸ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಮಶ್ರೂಮಲ್ಲಿ 3 ಪೀಸ್ ಆದರೂ ಮಾಡ್ಕೋಬೋದು. ನಾನು ಸ್ವಲ್ಪ ಚಿಕ್ಕದಾಗಿ ಒಂದು ಮಶ್ರೂಮಲ್ಲಿ 4 ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಪೀಸಸ್ ಕಮ್ಮಿ ಇರಲಿ, ಡೈಜೆಷನ್ ಕೂಡ ಇದು ಜಾಸ್ತಿ ಕಡಿಮೆ ಆಗುತ್ತಂತ ಹೇಳ್ಬಿಟ್ಟು ಪೀಸಸ್ ಹಾಗೆ ಜಾಸ್ತಿ ಇರೋದು ಬೇಡ ಅಂದ್ಬಿಟ್ಟು ನಾನು ಒಂದು ಮಶ್ರೂಮಲ್ಲಿ 4 ಪೀಸನ್ನಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ, ನಿಮಗೆ ಡೈಜೆಷನ್ ಆಗುತ್ತೆ ಪರವಾಗಿಲ್ಲ ನಾವು ಅಂತ ಅನ್ನೋದಾದರೆ ನೀವು 1ರಲ್ಲಿ 2 ಭಾಗ ಮಾಡಿ ಅದನ್ನು ಹಾಕ್ಬೋದು ನೋಡಿ. ಈ ಥರ ನೀವು ಒಂದೊಂದಾಗಿ ಈ ಥರನ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪೆ ತೆಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರಬೇಕು ನೋಡಿ. ಇದನ್ನು ನೋಡ್ತಿರ್ಬೋದು ಈ ಥರ ನೀಟಾಗಿ ಸಿಪ್ಪೆನ ಬಿಡಿಸಿಟ್ಕೊಂಡು ನಾನು ಈ ಥರ ಪೀಸಸ್ ಆಗಿ ಮಾಡಿದ್ದೀನಿ. ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಕೂಡ. ಹಾಗೆ ಒಂದು ಕಡಾಯಿಗೆ 2 ಸ್ಪೂನು ಅಥವಾ 3 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾವು 1 ಏಲಕ್ಕಿ, 2 ಏಲಕ್ಕಿ, 1 ಜೀರಿಗೆ ಆ್ಯಂಡ್ ಚಕ್ಕೆನ ಹಾಕಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಇದನ್ನು ಏನಪ್ಪ ಅಂದರೆ ಸ್ಪೇಷಸ್ಸಿಂದ ಮಾಡಿದರೆ ತುಂಬ ಚೆನ್ನಾಗಾಗುತ್ತಂತಲೇ ಹೇಳ್ಬೋದು ನೋಡಿ. ಆ್ಯಂಡ್ ಆಮೇಲೆ 2 ಚಿಕ್ಕದಾಗಿರೋ ಮೆಣಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏನು ಘಾಟೇನು ಬರೋದಿಲ್ಲ ಅಷ್ಟೊಂದು. ಚಿಕ್ಕವಾಗಿ 2 ಮೆಣಸಿನ್ಕಾಯಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. 2 ಬೆಳ್ಳುಳ್ಳಿನ ಗಡ್ಡೆನ ಸುಲಿದು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಅದು ಫುಲ್ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ಒಂದು ಕರಿಬೇವನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕರಿಬೇವು ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಒಂದು ಈರುಳ್ಳಿ ಚಿಕ್ಕದಾಗಿ ಹೆರ್ಚ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನೋಡಿ. ಜಾಸ್ತಿ ಫುಲ್ ಲೋ ಫ್ಲೇಮಲ್ಲೂ ಬೇಡ, ಫುಲ್ ಹೈ ಫ್ಲೇಮಲ್ಲೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ನೋಡ್ತಿರ್ಬೋದು. ಇಷ್ಟ ಆದಮೇಲೆ ನಾನೇನು ಮಾಡ್ತೀನಿ ಇವಾಗ ನೆಕ್ಸ್ಟ್ ಅಂದರೆ 1 ಟೊಮೊಟೊನ ಚೆನ್ನಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡ ಟೊಮೊಟೊನ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ನೋಡಿ.
ಟೊಮೊಟೊ ಆ್ಯಂಡ್ ಈರುಳ್ಳಿ ಎಲ್ಲನೂ ನೀಟಾಗಿ ಫ್ರೈ ಆಗೋಗಿರಬೇಕು. ಆ ಥರ ಫ್ರೈನ ಮಾಡ್ಕೊಳ್ಳಿ ನೀಟಾಗಿ. ಯಾರಿಗೆಲ್ಲ ಮಶ್ರೂಮ್ ಇಷ್ಟ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನನಗಂತೂ ಮಶ್ರೂಮ್ ಅಂದರೆ ತುಂಬಾ ಇಷ್ಟ. ನನಗೆ ಮಶ್ರೂಮ್ ಫ್ಲೇವರಲ್ಲಿ ಎಲ್ಲನೂ ಮಶ್ರೂಮ್ ಮಂಚೂರಿ ಆಗಿರ್ಬೋದು, ಮಶ್ರೂಮ್ ಗ್ರೇವಿ, ಮಶ್ರೂಮ್ ಐಟಮನ್ನು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಪದೇ ಪದೇ ಹೋಟೆಲಲ್ಲಿ ತೊಗೊಂಡು ಬರೋಕ್ಕಿಂತ ಬದಲು ನಾನೇ ಮನೇಲಿ ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನೋಡಿ. ಅವಾಗವಾಗ ಜಾಸ್ತಿ ತಿನ್ನಲ್ಲ ಇಷ್ಟ ಅಂದ್ಬಿಟ್ಟು ತಿಂಗಳಲ್ಲಿ ನಾನು ಒಂದ್ಸಲ ತಿನ್ನೋದೇ ತುಂಬಾ ರೇರ್ ಅಂತಲೇ ಹೇಳ್ಬೋದು. ಬಟ್ ನಾನು ತುಂಬಾ ಇಷ್ಟಪಟ್ಟು ಮನಸ್ಫೂರ್ತಿಯಿಂದ ನಾನು ಮಶ್ರೂಮ್ ಐಟಮ್ನ ತಿಂತಾ ಇರ್ತೀನಿ. ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಆಗೋಗಿದೆ. ಇದನ್ನು ಲಿಟ್ಲ್ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ. ನಾನು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ. ಇದೇನು ಹುರಿದಿರ್ತೀವಲ್ವ ಮಸಾಲ ಹಾಕ್ಕೊಂಡು ಅದನ್ನಷ್ಟೇ ಅಲ್ಲದೆ ನಾವು ಇದಕ್ಕೆ ಇನ್ನೂ 3 ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಮಿಕ್ಸರ್ಗೆ ಹಾಕುವಾಗ. ಅದು ಏನಂತೇಳಿ ನಾನು ಇವಾಗ ಹೇಳ್ತೀನಿ ಬನ್ನಿ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾವು ಮತ್ತೆ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ನಾನು ಒಂದು 10 ನಿಮಿಷ ನೆನೆಸಿಟ್ಟು ಗೋಡಂಬಿನ ಒಂದು 15 ಗೋಡಂಬಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 2 ಸ್ಪೂನ್ ಆಗಷ್ಟು ಮೊಸರು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆ ಇಟ್ಟು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಡು ಗ್ರೈಂಡ್ರಿಗೆ ಹಾಕ್ಕೊಂಡು ಬಂದರೆ ಈ ಥರ ತುಂಬ ಅಂದರೆ ತುಂಬಾ ಮೃದುವಾಗಿ ಪೇಸ್ಟ್ ಆಗಿರ್ಬೇಕು ನೋಡಿ ಅದು. ಆ ನಂತರ ಅದೇ ಕಡಾಯಿಗೆ ಮತ್ತೆ ನಾನು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ. 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಮತ್ತೆ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈರುಳ್ಳಿ ಕೆಂಪಗಾಗೋ ತನಕ ನೀಟಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ನೋಡಿ. ನೀಟಾಗಿ ಕೆಂಪಗಾಗೋ ತನಕ ಹುರ್ಕೊಂಡಾದ ನಂತರ ಅದಕ್ಕೆ ನಾವು ಕರಿಬೇವನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಒಂದು 4-5 ಎಲೆಷ್ಟು ಕರಿಬೇವನ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಲ್ಲಿ ಕರಿಬೇವು ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಹುರ್ಕೊಂಡ ನಂತರ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ನೋಡಿ. ಅದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೆ, ನಾವು ಆಲ್ರೆಡಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿರೋದ್ರಿಂದ ನಮಗೆ 1 ಸ್ಪೂನ್ ಆಗಷ್ಟು ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರ ಆ್ಯಂಡ್ ಅರಿಶಿನ ಪುಡಿನ ಹಾಕ್ಕೊಂಡು ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ, ಇಲ್ಲಾಂದರೆ ಮಸಾಲ ಐಟಮ್ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ನೀರು ಹಾಕೋದ್ರಿಂದ ಏನಂದರೆ ಮಸಾಲ ಒತ್ತಲ್ಲ ಅಂದ್ಬಿಟ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನಾವು ಈಗ ಮಿಕ್ಸ್ ಮಾಡೋದ್ರಿಂದ ನಾವೇನು ಖಾರ ಪುಡಿ ಹಾಕಿರ್ತೀವಲ್ವ ಅದ್ರ ಕಲರ್ ಜಾಸ್ತಿ ಆಗುತ್ತಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಪನ್ನೀರ್ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಸ್ಪೂನ್ಲಿಂದ 3 ಸ್ಪೂನ್ನ ನಾನು ಪನ್ನೀರ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಲೈಟಾಗಿ ಮೇಲೆ ಎಣ್ಣೆ ಬರೋ ತನಕ ಇದನ್ನು ಇದೇ ಥರನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡ್ತಿರ್ಬೋದು ಇಲ್ಲಿ ಮೇಲೆ ಎಣ್ಣೆ ಬರ್ತಾ ಇದೆ ಅಲ್ವಾ, ಆ ಥರ ಬರುವವರೆಗೂ 1 ಸೆಕೆಂಡು ಇಲ್ಲ ಒಂದು 2 ಸೆಕೆಂಡ್ ಹಾಗೆ ಬಿಟ್ಬಿಡ್ಬೇಕು ನೋಡಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹೀಗೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವಿವಾಗ ನೆಕ್ಸ್ಟ್ ಮಶ್ರೂಮ್ ಹಾಕೋದ್ರಿಂದ ಮಶ್ರೂಮ್ಗೆ ಎಲ್ಲ ಥರ ಮಸಾಲ ಆ್ಯಂಡ್ ಉಪ್ಪು ಖಾರ ಎಲ್ಲನೂ ಹೀರ್ಕೊಳ್ಬೇಕಾಗುತ್ತಲ್ವ ಮಶ್ರೂಮು. ಹಂಗಾಗಿ ಇವಾಗ ನೀವು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನೇನು ತೊಳೆದಿಟ್ಕೊಂಡಿರ್ತೀನಲ್ವ ಆ ಮಶ್ರೂಮ್ನ ನೀವು ಇವಾಗ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಎಲ್ಲ ಮಶ್ರೂಮ್ಗೆ ಇವಾಗ ನಾವೇನು ಮಸಾಲಾನ ಮಾಡಿಟ್ಕೊಂಡಿದ್ದೀವಲ್ವ ಅದೆಲ್ಲನೂ ಮಶ್ರೂಮ್ಗೆ ಸ್ಪ್ರೆಡ್ ಆಗೋ ತನಕ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ನಾನು ಮಾಡ್ತಾ ಇದ್ದೀನಲ್ವ ಆ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಯಾವುದೇ ಕಾರಣಕ್ಕೂ ನೀವು ಫ್ಲೇಮ್ನ ಸ್ಪೀಡ್ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಇದನ್ನೆಲ್ಲನೂ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಮೀಡಿಯಮ್ ಸ್ಪೇಲಲ್ಲೂ ಮಾಡ್ಕೊಳ್ಳಿ ನೋಡಿ. ಈ ಥರ ಆದ ತಕ್ಷಣವೇ ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಪೇಸ್ಟ್ನ ನೀವು ನೆಕ್ಸ್ಟ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಪೇಸ್ಟ್ ಜಾಸ್ತಿ ಆಗಿದೆ ಅಂದ್ಕೊಂಡ್ರೆ ಸ್ವಲ್ಪ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ ಸ್ವಲ್ಪ ಪೇಸ್ಟ್ ಗಟ್ಟಿಯಾಗಿದೆ ಅನಿಸಿತ್ತು, ಹಂಗಾಗಿ ನಾನು ಇಲ್ಲೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ನೋಡ್ತಿರ್ಬೋದು ಇಲ್ಲಿ ತುಂಬಾ ಗ್ರೇವಿ ತಿಕ್ಕಾಗಿ ಬಂದಿತ್ತು. ಹಂಗಾಗಿ ಸ್ವಲ್ಪ ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬಹುದು ನೋಡಿ. ಸ್ವಲ್ಪ ನೀವು ಅನ್ನದಲ್ಲೂ ಊಟ ಮಾಡ್ತೀವಂದರೆ ಸ್ವಲ್ಪ ನೀವು ಗ್ರೇವಿನ ಜಾಸ್ತಿ ಕೂಡ ಮಾಡ್ಕೋಬೋದು, ಇಲ್ಲ ನಾವು ಮೀಡಿಯಮ್ ಆಗಿ ಮಾಡ್ಕೊತೀವಿ ಅಂದರೆ ಮೀಡಿಯಮ್ ಆಗೂ ಮಾಡ್ಕೋಬೋದು ನೋಡಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿರೋದ್ರಿಂದ
ಸ್ವಲ್ಪ ನೀರು ಕೂಡ ಜಾಸ್ತಿನೇ ಹಾಕೊತಾ ಇದ್ದೀನಿ ನೋಡಿ, ಇಲ್ಲಿ ನೋಡ್ತಿರ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾನೇ ಸಖತ್ತಾಗುತ್ತೆ. ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 1000 ಸಬ್ಸ್ಕ್ರೈಬ್ಗೆ ತುಂಬಾ ಹತ್ರದಲ್ಲಿ ಇದ್ದೀನಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಸ್ಟ್ ಮೂಮೆಂಟಲ್ಲಿ ನೀವು ಇದಕ್ಕೆ ತುಪ್ಪನಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಬಟರ್ ಆದರೂ ಮಿಕ್ಸ್ ಮಾಡ್ಕೋಬೋದು. ಬಟರ್ ಬೇರೆನೇ ಲೆವೆಲಲ್ಲಿ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಬಟರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಟರ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಲಿಟ್ಲ್ ಕ್ಲೋಸ್ ಮಾಡಿ ಒಂದು 12 ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಇದು ನೋಡಕ್ಕೆ ಈ ಥರ ಆಗಿರುತ್ತೆ. ತುಂಬ ಅಂದರೆ ತುಂಬಾನೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ಫೈನಲ್ ಆಗಿ ನೋಡ್ತಿರ್ಬೋದು ಮಶ್ರೂಮ್ ಗ್ರೇವಿ ರೆಡಿ ಆಗೋಯ್ತು. ನೋಡ್ತಿರ್ಬೋದು, ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಆಗಿದೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಾಗಿದೆ ಅಂತಾನೆ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅನ್ಕೊಂತೀನಿ.